Next question ನೋಡ್ಕೊಳ್ಳಿ 21MAT31 Module 3 January February 2023 question paper 6a. Obtain the Fourier cosine transform of the function f of x is equal to 4x when x is between 0 to 1, 4 minus x when x is between 1 to 4, 0 when x is greater than 4. Solution. First formula, fc of u is equal to Fourier 0 to infinity e power f of x cos ux dx. ಈಗ fc of u is equal to, ಇಲ್ಲಿ ನೋಡಿ 0 to infinity ಇದೆಯಲ್ಲ, ಇಲ್ಲಿ x ವ್ಯಾಲ್ಯೂ 0 to 1 ಇದೆ, 1 to 4 ಇದೆ, ಮತ್ತು 4 to infinity ಇದೆ. 0 to 1 ಇದ್ದಾಗ f of x 4x ಆಗುತ್ತೆ, 1 to 4 ಇದ್ದಾಗ f of x 4 minus x ಆಗುತ್ತೆ, 4 to infinity ಆದಾಗ 0 ಆಗುತ್ತೆ. ಅಂದರೆ ಇಲ್ಲೇನು ಮಾಡಬೇಕು, ನೀವು ಈ ಲಿಮಿಟ್ನ 0 to 1 ಬರೆದು ಇಲ್ಲಿ f of x ಜಾಗದಲ್ಲಿ 4x ಆಗಬೇಕು, 4x cos ux dx ಪ್ಲಸ್ 1 to 4 ಆಗ್ಬಿಟ್ಟು ಇಲ್ಲಿ f of x ಜಾಗದಲ್ಲಿ 4 minus x ಆಗಬೇಕು, cos ux dx. ಅದರ್ವೈಸ್ ಇದು 4 to infinity ಅಂದರೆ 0. ಎಫ್ ಸಿ ಆಫ್ ಯು ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ 4xನ ಹಂಗೆ ಇಟ್ಕೊಳ್ಳಿ, ಕಾಸ್ ಯು ಎಕ್ಸ್ ಇಂಟಿಗ್ರೇಷನ್ ಸೈನ್ ಯು ಎಕ್ಸ್ ಬೈ ಯು ಮೈನಸ್ 4xಗೆ ಡಿಫ್ರೆನ್ಷಿಯೇಷನ್ ಬಂದು 4, ಸೈನ್ ಯು ಎಕ್ಸ್ಗೆ ಇಂಟಿಗ್ರೇಷನ್ ಮೈನಸ್ ಕಾಸ್ ಯು ಎಕ್ಸ್ ಬೈ ಯು ಸ್ಕ್ವೇರ್, ಸೈನ್ ಯು ಎಕ್ಸ್ ಬೈ ಯುಗೆ ಮೈನಸ್ ಕಾಸ್ ಯು ಎಕ್ಸ್ ಬೈ ಯು ಸ್ಕ್ವೇರ್, 0 to 1. ನೆಕ್ಸ್ಟ್ ಪ್ಲಸ್ 4 minus xನ ಬರ್ಕೋಬಿಡಿ, ಕಾಸ್ ಯು ಎಕ್ಸ್ಗೆ ಇಂಟಿಗ್ರೇಷನ್ ಸೈನ್ ಯು ಎಕ್ಸ್ ಬೈ ಯು ಮೈನಸ್ 4 minus xಗೆ 0 minus 1, sin u x by u ಗೆ ಮೈನಸ್ ಕಾಸ್ ಯು ಎಕ್ಸ್ ಬೈ ಯು ಸ್ಕ್ವೇರ್, ಇಲ್ಲಿ 1 to 4. ಈಗ ಎಫ್ ಸಿ ಆಫ್ ಯು ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಈಗ ಇಂಟಿಗ್ರೇಷನ್ ಬರ್ನೋಲಿಸ್ಗಳು ಅಪ್ಲೈ ಮಾಡಬೇಕು. ಹೆಂಗೆ ಅಂದರೆ 4x ನನಗೆ ಇಟ್ಕೋಬೇಕು, ಕಾಸ್ ಯು ಎಕ್ಸ್ಗೆ ಸೈನ್ ಯು ಎಕ್ಸ್ ಬೈ ಎಕ್ಸ್ಗೆ ಮಲ್ಟಿಪ್ಲೈ ಏನಿರುತ್ತೆ ಡಿವೈಡ್ ಮಾಡಬೇಕು, ಆಮೇಲೆ ಮೈನಸ್ ಬರೆದು ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. 4xಗೆ 4, ಸೈನ್ ಯು ಎಕ್ಸ್ಗೆ ಇಂಟಿಗ್ರೇಷನ್ ಬಂದು ಮೈನಸ್ ಕಾಸ್ ಯು ಎಕ್ಸ್ ಬೈ ಯು ಸ್ಕ್ವೇರ್, ಆಮೇಲೆ 4 minus x ನನಗೆ ಇಟ್ಕೊಳ್ಳಿ, ಕಾಸ್ ಯು ಎಕ್ಸ್ಗೆ ಇಂಟಿಗ್ರೇಷನ್ ಸೈನ್ ಯು ಎಕ್ಸ್ ಬೈ ಯು ಮೈನಸ್ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ, 4ಗೆ 0 ಎಕ್ಸ್ಗೆ 1. ಇಲ್ಲಿ ನೋಡಿ ಇಲ್ಲಿ ಇಂಟು ಇದ್ದರೆ 4 into 1, ಇಲ್ಲಿ ಮೈನಸ್ ಇದ್ದರೆ ಪ್ಲಸ್ ಅಥವಾ ಮೈನಸ್ ಇದ್ದರೆ 4ಗೆ 0 ಎಕ್ಸ್ಗೆ 1 ಆ ಥರ. ಇಂಟು ಇದ್ದರೆ ಕಾನ್ಸ್ಟೆಂಟ್ ನನಗೆ ಇಟ್ಕೊಂಡು ಎಕ್ಸ್ಗೆ 1 ಆಗಬೇಕು, ಪ್ಲಸ್ ಇದ್ದರೆ ಕಾನ್ಸ್ಟೆಂಟ್ಗೆ 0 ಆಗಬೇಕು. ಅರ್ಥ ಆಗ್ತಿದೆಯಾ? ಇದಕ್ಕೆ 0 ಎಕ್ಸ್ಗೆ 1, ಸೈನ್ ಯು ಎಕ್ಸ್ಗೆ ಮೈನಸ್ ಕಾಸ್ ಯು ಎಕ್ಸ್ ಬೈ ಯು ಸ್ಕ್ವೇರ್. ಇಲ್ಲಿ ಇಂಟಿಗ್ರೇಟ್ ಮಾಡಿರೋದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಟರ್ಮ್ಸ್ಗಳನ್ನ ಒಂದು ಕಡೆ ಮಾಡ್ಕೊಂಡು ಬೇರೆದನ್ನ ಆಚೆ ಮಾಡಿಬಿಟ್ಟು ಲಿಮಿಟ್ಸ್ ಅಪ್ಲೈ ಮಾಡೋಣ. ಈಗ ನೋಡಿ ಎಕ್ಸ್ ಟರ್ಮ್ಸ್ ಯಾವುದು, ಎಕ್ಸ್ ಇಂಟು ಸೈನ್ ಯು ಎಕ್ಸ್ನ ಒಂದು ಕಡೆ ಮಾಡ್ಕೊಳ್ಳಿ, 4 by ಯುನ ಆಚೆ ತಗೊಳ್ಳಿ, ಮೈನಸ್ ಇಂಟು ಮೈನಸ್ ಪ್ಲಸ್ 4 by ಯು ಸ್ಕ್ವೇರ್ನ ಆಚೆ ತಗೊಳ್ಳಿ, ಕಾಸ್ ಯು ಎಕ್ಸ್ಗೆ ಲಿಮಿಟ್ ಹಾಕಿ 0 to 1. ಇಲ್ಲಿ 1 by ಯು ಆಚೆ ತಗೊಳ್ಳಿ, 4 minus x ಸೈನ್ ಯು ಎಕ್ಸ್ಗೆ ಲಿಮಿಟ್ ಹಾಕಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, 1 by ಯು ಸ್ಕ್ವೇರ್ ಆಚೆ ತಗೊಳ್ಳಿ, ಕಾಸ್ ಯು ಎಕ್ಸ್ಗೆ ಲಿಮಿಟ್ ಹಾಕಿ 1 to 4. ಎಕ್ಸ್ಟೆಂಡ್ ಮಾಡಬೇಕು, ಸಿ ಆಫ್ ಯು ಇಸ್ ಈಕ್ವಲ್ ಟು 4 by ಯು ಹಂಗೆ ಇರಲಿ, ಎಕ್ಸ್ ಜಾಗದಲ್ಲಿ 1 ಹಾಕಿ, 1 ಸೈನ್ ಯು ಮೈನಸ್ ಎಕ್ಸ್ ಜಾಗದಲ್ಲಿ 0 ಹಾಕಿ, ಪ್ಲಸ್ 4 by ಯು ಸ್ಕ್ವೇರ್, ಎಕ್ಸ್ ಜಾಗದಲ್ಲಿ 1 ಹಾಕಿ, ಕಾಸ್ ಯು ಮೈನಸ್ ಎಕ್ಸ್ ಜಾಗದಲ್ಲಿ 0 ಹಾಕಿ, ಕಾಸ್ 0 ಪ್ಲಸ್ 1 by ಯು ಎಕ್ಸ್ ಜಾಗದಲ್ಲಿ 4 ಹಾಕಿ, 4 minus 4 0,
ಎಕ್ಸಾಕ್ಟಲ್ಲಿ 1 4 ಮೈನಸ್ 1 3 ಸೈನ್ ನೋಡಿ ಎಕ್ಸಾಕ್ಟಲ್ಲಿ 4 ಹಾಕಿದ್ರೆ 4 ಮೈನಸ್ 4 0 ಸೈನ್ u4 0 ಇಂಟು ಸೈನ್ 4 u4 ಅಂದರೆ ಸೈನ್ 4u 0 ಇಂಟು ಸೈನ್ 4u 0 ಎಕ್ಸಾಕ್ಟಲ್ಲಿ 1 ಹಾಕಿದ್ರೆ ಮೈನಸ್ ಬರೋದು ಎಕ್ಸಾಕ್ಟಲ್ಲಿ 0 ಅದಕ್ಕೆ ಬರ್ತಿದ್ದೀನಿ ಎಕ್ಸಾಕ್ಟಲ್ಲಿ 1 ಹಾಕಿದ್ರೆ 4 ಮೈನಸ್ 1 ಇಸ್ 3 ಸೈನ್ u ಇಂಟು 1 ಇಸ್ ಸೈನ್ u ಮೈನಸ್ 1/u ಸ್ಕ್ವೇರ್ ಈಗ ಎಕ್ಸಾಕ್ಟಲ್ಲಿ 4 ಹಾಕಿ ಕಾಸ್ u4 ಅಂದರು ಅಂದರೆ ಕಾಸ್ 4u ಅಂದರು ಅಂದರೆ ಮೈನಸ್ ಎಕ್ಸಾಕ್ಟಲ್ಲಿ 1 ಹಾಕಿದ್ರೆ ಕಾಸ್ u1 ಅಂದರೆ ಕಾಸ್ u ಅಂತ ಇಲ್ಲೇನಾಗುತ್ತೆ ಎಫ್ ಸಿ ಆಫ್ ಯು ಇಸ್ ಈಕ್ವಲ್ ಟು 4 ಸೈನ್ u/u ಪ್ಲಸ್ 4 ಕಾಸ್ u/u ಸ್ಕ್ವೇರ್ ನೋಡಿ ಕಾಸ್ 0 ಅಂದರೆ 1 ಪ್ಲಸ್ 4 ಪ್ಲಸ್ ಇಂಟು ಮೈನಸ್ ಮೈನಸ್ 4/u ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 ಸೈನ್ u/u ಮೈನಸ್ ಇಂಟು ಪ್ಲಸ್ ಮೈನಸ್ ಕಾಸ್ 4u/u ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ u/u ಸ್ಕ್ವೇರ್ ಈಗ ಇಲ್ಲಿ ನಿಮಗೆ ನೋಡಿ 4 ಸೈನ್ u/u ಅಲ್ಲಿ 3 ಸೈನ್ u/u ಹೋದರೆ 1 ಸೈನ್ u/u ಬರುತ್ತೆ ಎಫ್ ಸಿ ಆಫ್ ಯು ಇಸ್ ಈಕ್ವಲ್ ಟು ಸೈನ್ u/u ನೋಡಿ 4 ಕಾಸ್ u/u ಸ್ಕ್ವೇರ್ ಬಂದು ಪ್ಲಸ್ 1 ಅಂದರೆ 5 ಕಾಸ್ u/u ಸ್ಕ್ವೇರ್ ಆಮೇಲೆ ಮೈನಸ್ 4/u ಸ್ಕ್ವೇರ್ ಹಂಗೆ ಇರುತ್ತೆ ಮತ್ತು ಇದು ಮೈನಸ್ ಕಾಸ್ 4u/u ಸ್ಕ್ವೇರ್ ಇದೇ ಫೈನಲ್ ಆನ್ಸರ್ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್